ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗಣೇಶ ಹಬ್ಬ ಬಂದಾಗ ಮನೆಯಲ್ಲೂ ಸಂತೋಷ ಮತ್ತು ಉತ್ಸಾಹ ಭಕ್ತಿ ಎಲ್ಲ ಇರುತ್ತೆ. ಅದು ರಂಗೋಲಿ ಸ್ಪರ್ಧೆ ಕೂಡ ಇಡುತ್ತಾರಲ್ವ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ರಂಗೋಲಿ ನೋಡಿ ಎಷ್ಟು ವಿಶೇಷವಾಗಿದೆ. ಗಣೇಶ ಮತ್ತು ಇಂಡಿಯಾ ಮ್ಯಾಪು, USA ವಾರು, ಇದೆಲ್ಲ ಏನು ಥೀಮ್ ಅಂತ ಅಂದರೆ ಗಣೇಶ ನಮ್ಮ ಇಂಡಿಯಾಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾನೆ ಅಂತ. ಆಮೇಲೆ ಇನ್ನೊಂದವರು ಎಲ್ಲ ಗಣೇಶನ ಹೆಸರುಗಳನ್ನು ಬರೆದಿದ್ದಾರೆ. ಅದು ತುಂಬ ವಿಶೇಷವಾಗಿದೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಎಷ್ಟು ಒಂದು 21 ಹೆಸರು ಬರೆದಿದ್ದಾರೆ ಅಂತ ಅನ್ಕೋತೀನಿ. ಗಣೇಶನಿಗೆ ಎಷ್ಟು ವಿಧವಾದ ಹೆಸರುಗಳಿದೆ ಅಲ್ವಾ, ಸೊ ಆ ರೀತಿಯಾಗಿ ಬರೆದಿದ್ದಾರೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಪ್ರತಿ ಏರಿಯಾದಲ್ಲೂ ಗಣೇಶನ ಕೂಡಿಸ್ತಾರೆ. ಸೊ ಕೆಲವೊಂದು ಏರಿಯಾದಲ್ಲಿ ಈ ರೀತಿಯಾಗಿ ರಂಗೋಲಿ ಸ್ಪರ್ಧೆ ಇಡ್ತಾರೆ. ಸೊ ಆ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲ ಹೆಣ್ಮಕ್ಳು ಮತ್ತು ಆದರೆ ಚಿಕ್ಕ ಹುಡುಗಿಯರು ಕೂಡ ಭಾಗವಹಿಸ್ತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಪ್ರೈಸ್ ಕೂಡ ಇರುತ್ತೆ. ಸೊ ಆ ರೀತಿಯಾಗಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತಲ್ವ ರಂಗೋಲಿ ಸ್ಪರ್ಧೆ. ಆಮೇಲೆ ಹಬ್ಬದ ಮಹತ್ವ, ಆಮೇಲೆ ನಮ್ಮ ಸಂಸ್ಕೃತಿಯಲ್ಲಿ ರಂಗೋಲಿ ಅಂದರೆ ಅಲಂಕಾರ, ಈ ರೀತಿಯಾಗಿ ಎಲ್ಲರಿಗೂ ಭಾಗವಹಿಸೋಕೆ ಆಮೇಲೆ ತುಂಬ ಖುಷಿಯಾಗಿರುತ್ತೆ. ಒಂಥರ ತುಂಬ ನೋಡೋಕ್ಕೆ ಕೂಡ ಎಲ್ಲರೂ ಭಾಗವಹಿಸ್ತಾರಲ್ವ, ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ. ಸೊ ನೋಡೋಣ ಬನ್ನಿ ಗೈಸ್. ಆಮೇಲೆ ಈ ಸ್ಪರ್ಧೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದು ಬಿಡಿಸಿದ್ದಾರೆ. ರೋಡ್ ತುಂಬ ದೊಡ್ಡದಾಗಿಬಿಟ್ಟಿದೆ. ಸೊ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸೋದು, ಪ್ರೈಸ್ ಬರಲಿ ಬಿಡಲಿ, ಅಟ್ಲೀಸ್ಟ್ ನಾವು ಭಾಗವಹಿಸ್ತೀವಲ್ವ, ಅದೇ ನಮಗೆ ಏನೋ ಒಂಥರ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ಗಣೇಶನ ಹಬ್ಬದ ಸಮಯದಲ್ಲಿ ರಂಗೋಲಿ ಸ್ಪರ್ಧೆ ಮಾಡೋದ್ರಿಂದ ಭಕ್ತಿ ಮತ್ತು ಕಲೆ ಎರಡೂ ಕೂಡ ನಮ್ಮ ಪರಂಪರೆಯನ್ನು ಉಳಿಸಿದಂಗೆ ಆಗುತ್ತೆ. ಇಲ್ಲಿ ನೋಡಿದರೆ ಎಷ್ಟು ಚೆನ್ನಾಗಿರೋ ಕಲರು, ಆಮೇಲೆ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೆಲವರು ಗಣೇಶನ ಮುಖ ಮಾಡ್ತಾರೆ, ಕೆಲವರು ಹಬ್ಬದ ಮೆರವಣಿಗೆ, ಆಮೇಲೆ ಕೆಲವರು ದೀಪ, ಹೂವು, ಇವೆಲ್ಲ ರಂಗೋಲಿಯನ್ನು ಮಾಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ಈ ರಂಗೋಲಿ ಬಿಡಿಸಿದ್ದಾರೆ. ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹಬ್ಬದ ವಿಶೇಷ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗಣಪತಿ ಬಪ್ಪ ಮೋರೆಯ.